ನಾನು ಆಕ್ಚುಲಿ ಆಚೆ ಬಂದಾಗಲೂ ಅಂತೆ ಅನ್ಕೊಂಡೆ ಕಾಣಿಸಬಾರ್ದು ಬೇಡಪ್ಪ ಅಂತ. ಬಟ್ ನಾನು ಕಲೆ ನಂಬೇ ಬಂದಿರೋದು, ಬೇರೆ ಕೆಲಸ ನಾನು ಮಾಡೋಕ್ಕಾಗಲ್ಲ ಸರ್. ಸರ್ ಈಗ ಶಿವಣ್ಣ ಸರ್, ದರ್ಶನ್ ಸರ್, ಧ್ರುವ ಸರ್ ಕ್ಷಮಿಸ್ತಾರೆ ಅಂತ ನಿಮ್ಗೆ ಅನ್ಸುತ್ತಾ ಕ್ವಶನ್? ಮತ್ತೆ ಶಿವಣ್ಣ ಮನೆ ಹತ್ರ ಹೋಗಿ ನಿಂತ್ಕೊಂಡಿದ್ದೀರಾ ನೀವು, ನಿಮ್ಮ ಮಗು, ನಿಮ್ಮ ವೈಫ್. ಸೊ ಅದಕ್ಕೆ ಆ ವಿಡಿಯೋ ಇವಾಗಿಂದು ಅಂತ ನಮ್ಗಳಿಗೆಲ್ಲ ಅನಿಸ್ತು. ಬಟ್ ನೀವು ಅದು ಕ್ಲಾರಿಟಿ ಕೊಟ್ರಿ ಅದು ಹಳೆ ವಿಡಿಯೋ ಅಂತ. ಯಾವ್ದು ಸತ್ಯ ಯಾವ್ದು ಸುಳ್ಳು ಅಂತ? ಅದು ಹಳೆ ವಿಡಿಯೋನೇ. ಅಂದರೆ ಜೈಲಿಂದ ರಿಲೀಸ್ ಆದಾಗ ಸುಮಾರು ಜನ ನಾನು ಆಚೆ ಬಂದು ಒಂದು 2 ದಿನ ಫೋನ್ ಮಾಡಿದ್ರು, ಹೋಗಿಲ್ವಾ ಎಷ್ಟು ದುರಾಂಕಾರ. ಒಂದು 2-3 ದಿವಸ ಕಂಟಿನ್ಯೂ ಕಾಲ್ ಮಾಡಿದ್ದಾರೆ. ಅವ್ರು ಹೆಂಗಿದೆಯಾ ಅಂತ ಕೇಳ್ಕೊಂಬಿಟ್ಟು ಅದನ್ನು ರೆಕಾರ್ಡ್ ಮಾಡಿದ್ದಾರೆ. ನಾನು ಏನೋ ಮಾತಾಡ್ಬಿಡ್ತೀನಿ, ಇಲ್ಲ ಸರ್ ಹಿಂಗೆ ಆಗೋಯ್ತು, ಅದನ್ನು ರೆಕಾರ್ಡ್ ಮಾಡಿ ಬಿಟ್ಟಿದ್ದಾರೆ. ನಾನು ಒಂದು 2-3 ದಿವಸ ಹೋದೆ. ಅಂದರೆ ನಾವು ಹೋಗೋದು, ನಾವು ತಪ್ಪು ಮಾಡಿದ್ದೀವಿ, ನಾವು ಹೋಗಿ ಕಾಯಲೇಬೇಕು ಅದನ್ನು, ಯಾಕೆಂದ್ರೆ ಅದು ದೊಡ್ಡ ತಪ್ಪು ಮಾಡಿರೋದು. ಹೋಗಿ ಕಾಯಲೇಬೇಕು. ಹೋಗಿದ್ದೀನಿ. ಒಂದು 3 ದಿವಸ ಶಿವಣ್ಣ ಅವ್ರು ಇರಲಿಲ್ಲ. ಅದಾದಮೇಲೆ ಒಂದು ವಾರ ಆದ್ಮೇಲೆ ಮತ್ತೆ ಫೋನ್ ಮಾಡಿದ್ರು, ಹೋಗಿದ್ಯಾ ಏನು ಕತೆ ಅಂತ ಅಂದಾಗ, ಇಲ್ಲ ಸರ್ ಹೋಗಿದ್ದೆ. ಮತ್ತೆ ಎಲ್ಲೂ ಯಾಕೆ ಇಲ್ಲ, ಏನೂ ಮಾಡೇ ಇಲ್ಲ ಅಂತ. ಇಲ್ಲ ಸರ್ ಹೋಗಿದ್ದೆ. ಮತ್ತೆ ಹೋಗಿರೋದನ್ನ ಹಾಕು ಎಲ್ಲಾದರೂ ಗೊತ್ತಾಗುತ್ತೆ ಹಂಗೆ. ಆಗ ಒಂದು 2 ದಿವಸ ನಮ್ಗೆ ಗೊತ್ತಿರೋ ಸ್ನೇಹಿತರಿಗೆ ಒಂದು ಇಬ್ಬರಿಗೆ ವಿಡಿಯೋ ಕೊಟ್ಟೆ, ಸರ್ ಹೋಗಿದ್ದೆ ಶಿವಣ್ಣ ಅವ್ರು ಇರಲಿಲ್ಲ ಅಂತ. ಅದು ಪಾಸಿಟಿವ್ ನೆಗೆಟಿವ್ ಆಯಿತು. ಶಿವಣ್ಣವ್ರ ಬಾಗಿಲು ತೆಗಿಲಿವಂತೆ ಹಿಂಗೆಲ್ಲ ಆಯಿತು. ಶಿವಣ್ಣವ್ರ ಮನೇಲಿ ಇರಲಿಲ್ಲ, ಸ್ವಲ್ಪ ಟೈಮ್ ತಗೊಂಡಿದ್ದಾರೆ. ಯಾಕೆಂದರೆ ಇದು ಅಂದಿರೋದು ಇದೆಲ್ಲ ನಾನು ಫಾಲೋ ಮಾಡ್ತಾನೆ ಇದ್ದೀನಿ. ಕ್ಷಮಿಸ್ತಾರೆ ಅನ್ನೋದು ಗ್ಯಾರಂಟಿ 100% ಇದೆ.